ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಪದಾಧಿಕಾರಿಗಳ ವತಿಯಿಂದ ಇಂದು ಈ ಮುಸ್ಸಂಜೆಯ ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ಸಾಹಿತಿಗಳು, ಖ್ಯಾತ ಕಾದಂಬರಿಕಾರರು, ಮಕ್ಕಳ ನಾಟಕ ರಚನಾಕಾರರು, 100ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ರಚಿಸುವ ಮೂಲಕ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿರುವ ಮಡಿಕೇರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಪುತ್ತೂರು ನಿರಂತರ ಸಾಹಿತ್ಯ ಪುರಸ್ಕಾರ, ವರ್ಧಮಾನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವಾರು ಗೌರವಗಳಿಗೆ ಪಾತ್ರರಾಗಿದ್ದ ಡಾಕ್ಟರ್ ನಾ ಡಿಸೋಜ ಸಾಹಿತಿಗಳ ನಿಧನ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರಲು ನಮ್ಮ ತಾಲೂಕು ಘಟಕದ ವತಿಯಿಂದ ಅವರಿಗೆ ಶಾಂತಿ ಸಭೆಯನ್ನ ಆರಂಭಗೊಳಿಸ್ತಾ ಇದ್ದೇವೆ. ಹಿರಿಯ ಸಾಹಿತಿಗಳು, ಖ್ಯಾತ ಕಾದಂಬರಿಕಾರರು, ಮಡಿಕೇರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ, ಮಕ್ಕಳ ಕಥೆಗಳ ನಾಟಕಗಳ ರಚನೆಕಾರರಾಗಿದ್ದ, ಸಾರಸ್ವತ ಲೋಕದ ಕನ್ನಡ ನಾಡಿನ ಹೆಮ್ಮೆಯ ಸಾಹಿತ್ಯಿಕ ಕುವರ ನಾ ಡಿಸೋಜರವರು ನಿನ್ನೆ ದಿನ ರಾತ್ರಿ ವಿಧಿವಶರಾದದ್ದು ನಾಡಿಗೆ ತುಂಬಲಾರದ ನಷ್ಟ. ಅಂತಹ ಹಿರಿಯ ಸಾಹಿತಿ ಅತ್ಯಂತ ಪರಿಸರದ ಬಗ್ಗೆ ಕಾಳಜಿಯನ್ನ ಹೊಂದಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹಲವಾರು ತರಾತುರಿಯಲ್ಲಿ ಯೋಜನೆಗಳನ್ನ ಕೈಗೊಳ್ಳುವುದರ ಕುರಿತು ಎಚ್ಚರಿಕೆಗಳನ್ನ ತಮ್ಮ ಸಾಹಿತ್ಯಿಕ ಮೂಲಕ ಜಾಗೃತಿಗೊಳಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಅಂತಹ ಮಹಾನ್ ಸಾಹಿತಿ ನಮ್ಮನ್ನೆಲ್ಲ ಅಗಲಿದ್ದು ಅತ್ಯಂತ ದುಃಖದ ಸಂಗತಿ. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಿರಿಯ ಸಾಹಿತಿಗಳಿಗೆ ಸಂತಾಪವನ್ನ ಸೂಚಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ಮೂಲಕ ನುಡಿನಮನವನ್ನ ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮೊದಲಿಗೆ 1 ನಿಮಿಷ ಮೌನಾಚರಣೆಯ ಮೂಲಕ ಹಿರಿಯ ಸಾಹಿತಿಗಳಿಗೆ ಗೌರವ ನಮನ ಸಲ್ಲಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಮೌನಾಚರಣೆಗೆ ತೆರಳೋಣ. ಮೌನಾಚರಣೆ ಶುರು. ಮೌನಾಚರಣೆ ಮುಕ್ತಾಯ. ಕೇಂದ್ರ ಸಂಘ ಸಂಸ್ಥೆಯ ಪ್ರತಿನಿಧಿಯಾಗಿರುವಂತಹ ಮಿತ್ರ ನಬಿಸಾಬ್ ಕುಷ್ಟಗಿರವರು ಮಾತಾಡ್ಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಕುಷ್ಟಗಿ ತಾಲೂಕಾ ಘಟಕದ ವತಿಯಿಂದ ನಿನ್ನೆ ರಾತ್ರಿ ಲಿಂಗೈಕ್ಯರಾದ ಹೆಸರಾಂತ ಸಾಹಿತಿಗಳು 2014ರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆದಂತಹ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದವರು, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು, ಪಂಪ ಪ್ರಶಸ್ತಿ ಪುರಸ್ಕೃತರು, ಹಲವಾರು ಕಾದಂಬರಿಗಳನ್ನ ರಚನೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡು ಈ ನಾಡಿಗೆ, ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಿರುವಂತಹ ದಿವಂಗತ ನಾಡೋಜ ಡಿಸೋಜ ಅವರಿಗೆ ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಕುಷ್ಟಗಿ ತಾಲೂಕು ಘಟಕದ ವತಿಯಿಂದ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಿದ್ದು, ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಭಗವಂತ ಕರುಣಿಸಲಿ. ಅದರ ಜೊತೆಗೆ ಅವರ ಒಂದು ಅಗಲಿಕೆಯನ್ನ ತುಂಬುವಂತ ನಷ್ಟವನ್ನ ಭಗವಂತ ಅವರ ಕುಟುಂಬಕ್ಕೆ ನೀಡ್ಲಿ ಅನ್ನುವಂತಹ ಒಂದು ಶ್ರದ್ಧಾಂಜಲಿಯ ಈ ಸಭೆಯಲ್ಲಿ ಅನಿಸಿಕೆಗಳನ್ನ ಹೇಳುವುದರ ಮುಖಾಂತರ 2 ಮಾತುಗಳನ್ನ ಹೇಳ್ತಾ ಇದ್ದೇನೆ. ಈ ಒಂದು ಶ್ರದ್ಧಾಂಜಲಿಯ ಸಭೆಯನ್ನ ಕುರಿತು ಕುಷ್ಟಗಿ ತಾಲೂಕಿನ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಹಿರಿಯ ಸಾಹಿತಿಗಳಾದ
ಹನುಮಂತಪ್ಪ ಯಲ್ಲಪ್ಪ ಇಟಿ ಅವರು ಒಂದೆರಡು ಶ್ರದ್ಧಾಂಜಲಿ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಿರಿಯ ಸಾಹಿತಿಗಳಾದಂಥ ನಾ ಡಿಸೋಜ ಅವರು ನಿನ್ನೆ ರಾತ್ರಿ ಅವರು ನಿಧನ ಹೊಂದಿರುವುದಕ್ಕೆ ಕೇಳ್ಕೊಂಡು ಬಹಳ ನಮ್ಗೆ ಸಾರಸ್ವತ ಲೋಕಕ್ಕೆ ತುಂಬಲಾರದ ಒಂದು ನಷ್ಟ ಆಗಿದೆ. ಇವರು ಮೂಲತಃ ಮುರುಡೇಶ್ವರದವರು, ಆಮೇಲೆ ಸಾಗರದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದರು. ಆಮೇಲೆ ಈಗ ವಸತಿ ಇದ್ದದ್ದು ಮಂಗಳೂರಲ್ಲಿ. ಬಹಳ ಮೇಧಾವಿ ಮತ್ತು ಮಕ್ಕಳಿಗೆ ಒಂದು ಶಿಕ್ಷಣ ರೀತಿಯಲ್ಲಿ ಕತೆ ಕಾದಂಬರಿ ಇಂಥವೆಲ್ಲ ಬರೆದದ್ದನ್ನ ಅವರು ಇದು ಮಾಡಿದ್ದಾರೆ. ಆಮೇಲೆ ಅವರು ತಮ್ಮ ಹಿಂದೆ ಅಗಲಿದ ನಂತರ ತಮ್ಮ ಹಿಂದೆ ಅವರ ಹೆಂಡತಿ, ಒಬ್ಬ ಮಗಳು ಮತ್ತು ಇಬ್ಬರು ಪುತ್ರರನ್ನು ಬಿಟ್ಟು ಹೋಗಿದ್ದಾರೆ. ನಿಜವಾಗಿ ಇದು ಒಂದು ಯಾಕೆ ಶೋಕ ಅಂತಂದ್ರೆ, ನಮಗೆ ಸಾಹಿತ್ಯಿಕ ದೃಷ್ಟಿಯಿಂದ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಸಮ್ಮೇಳನದ ಅಧ್ಯಕ್ಷರಾಗಿ ಇರೋ ಜೊತೆಗೇನೆ ಮತ್ತು ತಮ್ಮ ವಿಚಾರಗಳನ್ನ ಒಂದು ಸಾಮಾಜಿಕವಾಗಿ ಎಲ್ಲ ರೀತಿಯ ಒಳಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದರು. ಹೀಗಾಗಿ ಅವರಿಗೆ ನಿನ್ನೆ ಅವರು ಅಗಲಿದ ನಮ್ಮ ಅಗಲಿದವರಿಗೆ ಚಿರಶಾಂತಿ ಲಭಿಸಲಿ ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದ್ ಎರಡು ಮಾತು ಮುಗಿಸ್ತಾ ಇದ್ದಾರೆ. ದಿವಂಗತ ಡಿಸೋಜ ಅವರ ಒಂದು ನಿಧನ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕೊಟ್ಟಂತ ಒಂದು ಅಪಾರ ಕೊಡುಗೆ, ಮಹಾತ್ಮರ ಒಂದು ಸೇವೆ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯರು ಉಳಿದಿದ್ದಾರೆ ಅಂತಕ್ಕಂಥ ಮನೋಭಾವನೆ ಕಾಣುತ್ತೆ. ಏಕೆಂತಂದ್ರೆ ಅವರು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕಂದ್ರೆ ತಾಕತ್ತು ಬೇಕು. ತಾಕತ್ತಿದ್ದಾಗ ಮಾತ್ರ ಆಯ್ಕೆ ಮಾಡ್ತಾರೆ. ಅವರಲ್ಲಿ ಜ್ಞಾನ ಬೇಕು, ವಿದ್ವತ್ತು ಬೇಕು, ಪರಿಶ್ರಮ ಬೇಕು. ಅವರು ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ ಏನು, ಅವರು ಸಾಹಿತ್ಯ ಕೊಟ್ಟಂತ ಕೊಡುಗೆ ಏನು, ಸಮಾಜ ಕೊಟ್ಟಂತ ಸೇವೆ ಏನು, ಎಲ್ಲ ಸರ್ವಾಂಗೀಣ ಎಲ್ಲ ಸೇವೆಯನ್ನ ಪರಿಗಣಿಸಿ ಮಾತ್ರ ಆ ಹುದ್ದೆ ಹೊರತಾಗಿ ಯಾವ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹೇಳಿದಂತ ಫೋನ್ ಕೂಡ ನಡೆಯಲಿಲ್ಲ. ಅಂತ ತಾಕತ್ತು ಇದ್ದಾಗ ಅಂತ ಒಂದು ವಿದ್ವಾಂಸವನ್ನು ಹೊಂದಿರತಕ್ಕಂಥ ಮಹಾತ್ಮರಿಗೂ ಅನ್ನಿಸ್ತಿ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಕೂಡ ನಾನು ದುಃಖದ ಮಾತನ್ನು. ಮಹಾತ್ಮರ ಅಗಲಿಕೆ ನಮ್ಮನ್ನೆಲ್ಲರನ್ನು ಇಲ್ಲಿ ಸೇರುವಂತೆ ಮಾಡಿದೆ. ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯದ ಲೋಕ ಅಂತ ಏನ್ ಕರಿತೀವಿ, ಇದು ಬಡವಾಗಿದೆ ಅಂತಂದು ಬಹಳಷ್ಟು ಅನಿಸಿಕೆ ವ್ಯಕ್ತಪಡಿಸ್ತೇವೆ. ನನ್ನ ಪ್ರಕಾರ ಬಡವಾಗಿಲ್ಲ. ಒಬ್ಬ ಮಹಾನ್ ಸಾಹಿತಿಗಳು ನಮ್ಮನ್ನ ಅಗಲಿದ ತಕ್ಷಣ ಆ ಸಾಹಿತ್ಯ ಲೋಕ ಬಡವಾಗೋದಿಲ್ಲ, ನನ್ನ ಅಭಿಪ್ರಾಯ ಇದು. ಯಾಕೆ ಬಡವಾಗೋದಿಲ್ಲ ಅಂತಂದ್ರೆ, ಅವರು ಕೊಟ್ಟಿರ್ತಕ್ಕಂಥ ಸಾಹಿತ್ಯಿಕ ಕೊಡುಗೆ ನಮಗೆ ಕೊಟ್ಟು ಹೋಗಿರ್ತಾರೆ, ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಅವ್ರೇನಾದ್ರು ಗಂಟು ಮೂಟಿ ಕಟ್ಕೊಂಡು ತಮ್ಮ ಸಾಹಿತ್ಯದ ಕೊಡುಗೆಯನ್ನ ಅವ್ರ ಜೊತೆಗೇನೆ ತಗೊಂಡು ಹೋಗಿದ್ರೆ ನಿಜಕ್ಕೂ ಬಡವಾಗ್ತಿತ್ತು. ಆದ್ರೆ ಅವರೆಲ್ಲ ನಮಗ್ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಇಲ್ಲ ಅನ್ನುವಂತ ನೋವು ನಮಗ್ ಕಾಡ್ತದೆ, ಕಾಡ್ಬೇಕು. ಆದ್ರೆ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಸಂದೇಶ ಮತ್ತು ಕೊಡುಗೆಯನ್ನ ನಾವೆಲ್ಲರೂ ನಿಜವಾಗಿ ಅಳವಡಿಸಿಕೊಂಡು ಬೆಳೆಸಿದ್ದೆ ಆದ್ರೆ ನಿಜಕ್ಕೆ ಅವರಿಗೆ ಆವಾಗದ ಶ್ರದ್ಧಾಂಜಲಿ ಸಲ್ತದೆ. ನಾಡಿನ ಹಿರಿಯ ಸಾಹಿತಿಗಳು, ಖ್ಯಾತ ಕಾದಂಬರಿಕಾರರು, ಮಕ್ಕಳ ನಾಟಕ ರಚನೆಕಾರರು, ಸುಮಾರು 400ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನ, ಪ್ರಬಂಧಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು, ಮಲೆನಾಡಿನ ಪರಿಸರ ಮಡಿಲಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜೂನ್ 6ರಂದು ನಾರ್ಬರ್ಟ್ ಡಿಸೋಜ ಅವರು, ಎಫ್ ಡಿ ಡಿಸೋಜ, ರುಪಿನಾ ಡಿಸೋಜ ಅವರ ಉದರದಲ್ಲಿ ಸಾಗರದಲ್ಲಿ ಜನಿಸಿದ್ರು. ಅವ್ರ ತಂದೆ ಮುಖ್ಯೋಪಾಧ್ಯಾಯರಾಗಿದ್ರು. ಅವ್ರ ತಂದೆ ಕವಿತೆಗಳನ್ನ, ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ತಕ್ಕಂತಹ ಪದ್ಯಗಳನ್ನ ಆ ಪುಸ್ತಕದಲ್ಲಿ ಬರೆದಿಟ್ಟಿರೋದನ್ನ ಅವರು ಚೀಲದಲ್ಲಿ ತಗೊಂಡು ಡಿಸೋಜ ಅವರು, ನಾರ್ಬರ್ಟ್ ಡಿಸೋಜ ಅವರು ಓದಿ ಅದರ ಕಡೆಗೆ, ಸಾಹಿತ್ಯದ ಕಡೆಗೆ, ಕವನಗಳ ಪದ್ಯಗಳ ಕಡೆಗೆ, ಕವನದ ಕಡೆಗೆ ಹೆಚ್ಚು ಆಸಕ್ತಿಯನ್ನ, ಕಥೆಗಳ ಕಡೆಗೆ ಬೆಳೆಸ್ಕೊಂಡ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾರ್ಬರ್ಟ್ ಡಿಸೋಜ ಅವರು ಅತ್ಯಂತ ಸಂವೇದನಾಶೀಲ ಸಾಹಿತಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅವರಲ್ಲಿ ಅಷ್ಟೊಂದು ಸೂಕ್ಷ್ಮವಾದ ಅಂಶಗಳನ್ನ ಗಮನಿಸುವಂತದ್ದು, ಪರಿಸರದ ಕಾಳಜಿಯನ್ನ ಗಮನಿಸ್ತಕ್ಕಂಥದ್ದು, ಪರಿಸರದಲ್ಲಿ ಇರ್ತಕ್ಕಂತಹ ಎಲ್ಲ ಜೀವಿಗಳು ಚೆನ್ನಾಗಿರ್ಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನ ಕಾಣಬೇಕು ಅಂತಕ್ಕಂತಹ ಕಳಕಳಿ ಉಳ್ಳಂತಹ ಸಾಹಿತಿ ಅವರಾಗಿದ್ರು ಅಂತಕ್ಕಂಥದ್ದು. ಹಾಗಾಗಿ ಪರಿಸರದ ನಾಶ ಮನುಕುಲದ ನಾಶ, ಪರಿಸರದ ಉಳಿದ್ರೆ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ
ಸಾಕಷ್ಟು ತಮ್ಮ ಸಾಹಿತ್ಯದ ಮೂಲಕ ಪ್ರಚುರಪಡಿಸಿದಂತಹ ಸಾಹಿತಿಗಳು ಅವ್ರು ಆಗಿದ್ರು ಅಂತಕ್ಕಂಥ ಮಾತನ್ನ ನಾವು ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಅವರೊಬ್ಬರು ಲೋಕೋಪಯೋಗಿ ಇಲಾಖೆಯಲ್ಲಿ ಅಧಿಕಾರಿ ಕಾರ್ಯವನ್ನ ನಿರ್ವಹಿಸಿದ್ರು. ನೋಡಿ, ಅವರು ಕೆಲಸ ಮಾಡ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆ ಆದ್ರೂ ಕೂಡ ಅವರ ಸಾಹಿತ್ಯಿಕ ಒಂದು ತುಡಿತ, ಸಾಹಿತ್ಯಿಕ ಆಸಕ್ತಿ, ಕತೆ, ಕವನ, ನಾಟಕ, ಕಾದಂಬರಿ ಇವನ್ನೆಲ್ಲ ಬರೆಯುವುದರಲ್ಲಿ ಬಹಳಷ್ಟು ತಮಗೆ ಕಂಡಿರ್ತಕ್ಕಂಥದ್ದನ್ನ, ಅನುಭವಿಸಿರ್ತಕ್ಕಂಥದ್ದನ್ನ ತಮ್ಮ ಬರವಣಿಗೆಯ ಮೂಲಕ ಅದನ್ನ ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನ, ನಾಡಿಗೆ ತಿಳಿಸುವಂತಹ ಕೆಲಸವನ್ನ, ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನ ಆ ಹಿರಿಯ ಸಾಹಿತಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂತಹ ಮಹಾನ್ ಸಾಹಿತಿ ಮಡಿಕೇರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ 3 ದಿನ ಏನು ಸಮ್ಮೇಳನ ನಡೀತು ಅಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಅಂತಕ್ಕಂಥದ್ದು. ಆಗ ನಾವು ಹೋಬಳಿ ಘಟಕದ ಕಾರ್ಯದರ್ಶಿ ಇರಬಹುದು, ಬಹುಶಃ ನಮ್ಮ ಚಂದಪ್ಪ ಹಕ್ಕಿಯವರು ಅಧ್ಯಕ್ಷರಿದ್ರು ತಾಲೂಕಾ. ಅವಾಗ ಕುಟುಂಬ ಸಮೇತರಾಗಿ ಗಾಡಿ ಮಾಡ್ಕೊಂಡು ನಾವು ಅಲ್ಲಿ ಮಡಿಕೇರಿಯಲ್ಲಿ ಹೋಗಿದ್ವಿ. ಒಂದು ಒಳ್ಳೆ ಇರ್ಕೊಳ್ಳಿಕ್ಕೆ ಒಳ್ಳೆ ಒಂದು ಸ್ಥಾನ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಅತ್ಯಂತ ವೈಭವದಿಂದ ಅದ್ಭುತವಾಗಿ ಆ ಸಮ್ಮೇಳನ ನೆರವೇರಿತು ಅಂತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಒಬ್ಬ ಸಂವೇದನಶೀಲ ಸಾಹಿತಿ, ಪರಿಸರ ಪ್ರೇಮಿ ಸಾಹಿತಿ. ಹಾಗಾಗಿ ಅವರು ಬಂಜೆ ಬೆಂಕಿ ಅಂತಕ್ಕಂಥದ್ದು ಮೊದಲನೇ ಕಾದಂಬರಿ. ನೋಡಿ, ಅವರು ಆ ಸಮಾಜದಲ್ಲಿ ಇರ್ತಕ್ಕಂತಹ ಜನರ ಒಂದು ಭಾವನೆಗಳನ್ನ, ಸಮಸ್ಯೆಗಳನ್ನ, ಆ ಒಡನಾಡದ ಒಂದು ಅಗ್ನಿಯನ್ನ, ತುಡಿತವನ್ನ ಜನರಿಗೆ ತಿಳಿಸುವಂತದ್ದು, ಅದಕ್ಕೆ ಪರಿಹಾರ ಸಿಗುವಂತ ನಿಟ್ಟಿನಲ್ಲಿ ಸಾಹಿತ್ಯವನ್ನ ರಚಿಸುವಂತದ್ದು ಇದೆಯಲ್ಲ, ಅದು ನಿಜವಾದ ಕಳಕಳಿ ಅಂತಕ್ಕಂಥದ್ದು ನಮ್ಗೆ ಕಾಣ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಆ ಮಹನೀಯರು ಜೂನ್ 6, 1937ರಲ್ಲಿ ಜನಿಸಿದ್ರು. ನಿನ್ನೆ ಜನವರಿ 5, 2025ರಂದು ಇಹಲೋಕವನ್ನ ಸೇರಿಸಿದ್ರು. ನಮ್ಮ ನಾಡನ್ನ ಅಗಲಿದ ಮಹಾನ್ ಸಾಹಿತಿಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸುವುದರ ಮೂಲಕ ಅವರಿಗೆ ನುಡಿನಮಾನವನ್ನ ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಆ ಮಹನೀಯರಿಗೆ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ನೋವು ನೀಗುವಂತಹ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ಹೇಳ್ತಾ, ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಎಲ್ಲರೂ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ, ಹಿರಿಯರಿಗೆ ವಂದನೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಬನ್ನಿ.